ಹಾಯ್ ಗೈಸ್. ಸೊ ನಿಮ್ಗೆಲ್ಲ ನಾನು ಯಾರಂತ ಗೊತ್ತಿಲ್ಲಲ್ಲ. ಸೊ ನನ್ನ ಹೆಸರು ಸುಕನ್ಯಾ ಅಂತೇಳಿ. ನಂದು ಇದು ಫಸ್ಟ್ ಬ್ಲಾಗ್ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಿದ್ದೇನೆ. ಸೊ ನಾವು ಟೆಂಪಲಿಗೆ ಹೋಗಿ ಸ್ಟಾರ್ಟ್ ಮಾಡುವ ಅಂತೇಳಿ ಗಣಪತಿದು. ಸೊ ಇವತ್ತು ನಾವು ಆನೆಗುಡ್ಡೆ ಟೆಂಪಲಿಗೆ ಹೋಗ್ತಿದ್ದೇನೆ ಫ್ಯಾಮಿಲಿ ಜೊತೆ, ಕಸಿನ್ಸ್ ಜೊತೆ. ಸೊ ಇವತ್ತೇನೆಲ್ಲ ನಾನು ಮಾಡ್ತಿದ್ದೇನೆ, ಇನ್ನು ಮುಂದೆನೂ ಕೂಡ ಒಳ್ಳೆ ವ್ಲಾಗ್ಸ್ ಎಲ್ಲ ಮಾಡ್ತೇನೆ. ಸೊ ನನ್ನ ಪರಿಚಯ ನಿಮಗೆ ಹೋಗ್ತಾ ಗೊತ್ತಾಗುತ್ತೆ, ಏನು ಎತ್ತ, ಎಲ್ಲಿ ಊರು, ಇವಳು ಎಲ್ಲಿ ಕೆಲಸ ಮಾಡೋದು, ಈ ಫ್ಯಾಮಿಲಿ ಫ್ರೆಂಡ್ಸು ಎಲ್ಲದನ್ನು ಕೂಡ ನಾನು ನನ್ನ ಯೂಟ್ಯೂಬ್ ಬ್ಲಾಗ್ಸಲ್ಲಿ ಮುಂದೆ ಫ್ಯೂಚರಲ್ಲಿ ನಾನು ಅಪ್ಲೋಡ್ ಮಾಡ್ತೇನೆ. ಸೊ ಇವತ್ತಿಗೆ ನಾನು ಏನು ಮಾಡ್ತಿದ್ದೇನೆ ಅಂದರೆ, ಈಗ ನಾನು ಇರೋದು ನನ್ನ ಪಪ್ಪನ ಮನೆಯಲ್ಲಿ. ಸೊ ಇದು ನೋಡಿದ್ದೀರಾ ಗೈಸ್, ಹೊಳೆ ಎಷ್ಟು ಚೆನ್ನಾಗಿದೆ ಅಂತೇಳಿ. ಇಲ್ಲಿ ಬಂದ್ರೆತಲ್ಲ, ಇದು ಫುಲ್ ರಿವರ್ ಆಯಿತಾ. ಮತ್ತು ದೆನ್ ನೆಕ್ಸ್ಟ್ ಆಚೆ ಹೋದರೆ ಆಚೆಗೆ ಇದು ಬೀಚ್ ಎಲ್ಲ ಕಾಣಿಸುತ್ತೆ, ಎಲ್ಲ ಫುಲ್ಲು ಬೀಚ್ ಎಲ್ಲ ಕಾಣಿಸುತ್ತೆ. ಸೊ ನೀವು ಇಲ್ಲಿ ಬಂದರೆ ತುಂಬ ಚೆನ್ನಾಗಿ, ಅಂದರೆ ಈಗ ರಿವರ್ ಮತ್ತು ಬೀಚ್ ಮೀಟ್ ಆಗೋದು ಪ್ಲೇಸ್ ನೀವು ಇಲ್ಲಿ ನೋಡ್ಬೋದು. ಅಷ್ಟು ಚೆನ್ನಾಗಿದೆ ನೀವು ಬ್ರಹ್ಮಾವರ, ಉಡುಪಿ ನೆಕ್ಸ್ಟ್ ಬ್ರಹ್ಮಾವರ ಬಂದಾಗ ಇಲ್ಲಿ ಮುಂದೆಗಡೆ ಬಂದು ಮಾಬುಕಳ ಸಿಗ್ತದೆ. ಅಲ್ಲಿಂದ ಹಂಗರಕಟ್ಟೆಗೆ ಹೋಗ್ಲಿಕ್ಕೆ ಒಂದು ರೂಟ್ ಇದೆ. ಸೊ ಅಲ್ಲಿ ಬಂದರೆ ನಿಮಗೆ ನಮ್ಮ ಊರು ಸಿಗ್ತದೆ. ಪಪ್ಪನ ಮನೆ ಚೆನ್ನಾಗಿದೆ. ನನಗೆ ಯಾವಾಗಲೂ ನಾನು ಚಿಕ್ಕ ವಯಸ್ಸಿರುವಾಗ ನಮಗೆ ಒಂದು ರಜೆ ಸಿಕ್ಕಿದ್ರೆ ಸಾಕು, ಇಲ್ಲಿಗೆ ಓಡಿ ಬರ್ತಿದ್ವಿ. ಸೊ ಗೈಸ್, ಈ ನಮ್ಮ ಊರ ಬಗ್ಗೆ ನಾನು ನೆಕ್ಸ್ಟ್ ನಿಮಗೆ ಬೇರೆ ಬ್ಲಾಗ್ಸಲ್ಲಿ ನಾನು ಡೀಟೇಲ್ಸ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇವತ್ತು ನಾವು ಹೋಗೋದು ಆನೆಗುಡ್ಡೆಗೆ. ಅಲ್ಲಿ ನಾನು ದೇವ್ರ ದರ್ಶನ, ಮತ್ತು ಅಲ್ಲಿ ಈ ಎಲ್ಲ ಆನೆಗುಡ್ಡೆ ದೇವಸ್ಥಾನ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತು. ಕುಂಭಾಶಿ ಏನು, ಎಲ್ಲಿ ಹೇಗೆ ಬಂತು, ಹೇಗೆ ಆಯಿತು ಎಲ್ಲ ಕೂಡ ಗೊತ್ತು. ಬಟ್ ನಾನು ಕೆಲವೊಂದು ಕ್ಲಿಪ್ಸ್ ಹಾಕ್ತೇನಲ್ಲ, ಆ ಕ್ಲಿಪ್ಸನ್ನು ನಾನು ನಿಮಗೆ ಇದು ಎಕ್ಸ್ಪ್ಲೇನ್ ಮಾಡ್ತೇನೆ, ಅದು ಹೇಗೆ ಬಂತು ಏನು ಅಂತೇಳಿ. ಸೊ ಗೈಸ್, ಆರ್ ಯು ರೆಡಿ? ಗೈಸ್, ಹೊರಡ್ತಾ ಇದ್ದೇನೆ ಆಟೋದು ಆನ್ ದ ಹತ್ರ ಎಂಟ್ರೆನ್ಸ್. ಸೊ ಗೈಸ್, ಈಗ ನೀವು ನೋಡ್ತಿದ್ದೀರಲ್ಲ, ಈ ಸಣ್ಣದೊಂದು ಬಾಗಿಲುಂಟಲ್ಲ, ದ್ವಾರ ಥರ. ಸೊ ಈ ಬಾಗಿಲಲ್ಲಿ ಏನಂತ ಹೇಳಿದರೆ, ಇದ್ರ ಕತೆ ಏನಂತ ಹೇಳಿದರೆ, ಒಂದು ಕಾಲದಲ್ಲಿ ಅಂತೆ ಈ ದೇವಸ್ಥಾನ ಆಗಿರೋ ಟೈಮಲ್ಲಿ ಒಬ್ಬ ಕಳ್ಳನಿಗೆ ತುಂಬ ಕಷ್ಟ ಬಂತಂತೆ. ಸೊ ಆವಾಗ ಅವನು ಇದು ದೇವ್ರದ್ದು ಒಡವೆ ಎಲ್ಲ ಕತ್ಕೊಂಡು ಹೋಗಲಿಕ್ಕೆ ಬಂದಾಗ, ಸೊ ಅಲ್ಲೆಲ್ಲ ಲಾಕ್ ಆಗಿತ್ತಂತೆ. ಮೇನ್ ಡೋರ್ ಕೂಡ ಲಾಕ್ ಆಗಿತ್ತು. ಈಚೆ ಸೈಡಿಂದ ಒಂದು ಬಾಗಿಲಿತ್ತಂತೆ, ಅದು ಓಪನ್ ಆಗಿಲ್ಲ, ಅದು ಕೂಡ ಲಾಕ್ ಆಗಿತ್ತಂತೆ. ಆವಾಗ ಅವನು ಕೇಳ್ಕೊಂಡ ಅಂತ ದೇವ್ರ ಹತ್ರ, ಸೊ ನನಗೆ ಇಷ್ಟು ಕಷ್ಟ ಇದೆ, ನನಗೆ ಬೇಕೇ ಬೇಕು ನಿನ್ನ ಹೆಲ್ಪ್, ಪ್ಲೀಸ್ ಏನಾದರೂ ಮಾಡಿ ದೇವ್ರೆ ಅಂತ ಅಂದಾಗ, ಸ್ವತಃ ದೇವರೇ ಅವರಿಗೆ ಬಾಗಿಲು ಓಪನ್ ಮಾಡಿ ಕೊಟ್ಟಿದ್ದಂತೆ. ನೀನೆಲ್ಲ ಒಡವೆಯನ್ನು ತಗೊಂಡು ಹೋಗು ಅಂಥೇಳಿ ದೇವರೇ ಬಾಗಿಲು ಓಪನ್ ಮಾಡಿ ಕೊಟ್ಟಿರೋ ಕತೆ ಇದು. ಸೊ ಅದಕ್ಕೆ ಇದು ದ್ವಾರನೇ ಯಾವತ್ತೂ ಬಾಗಿಲು ಹಾಕೋದಿಲ್ಲ, ಓಪನಲ್ಲೇ ಇರ್ತದೆ. ಸೊ ಈ ಕತೆ ನಮಗೆ ಅಜ್ಜಿಯವರೆಲ್ಲ ಹೇಳ್ತಾ ಇದ್ದಿದ್ರು ಮೊದಲಿಂದ, ಈ ಥರ ಆನೆಗುಡ್ಡೆಯಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು ಅಂಥೇಳಿ. ಸೊ ಇದು ಸತ್ಯನೋ ಸುಳ್ಳು ಅಂತ ಗೊತ್ತಿಲ್ಲ, ಬಟ್ ತುಂಬ ಜನ ಹೇಳ್ತಿದ್ದಾರೆ ಇದು ಸತ್ಯದ ಘಟನೆ ಅಂಥೇಳಿ ಆಗಿದ್ದು. ಸೊ ಇದೇ ಬಾಗಿಲು ಅದು.
ಗೈಸ್ ನಾವು ಊಟದ ಕಡೆ ಬರ್ತಾ ಇದ್ದೇವೆ. ಮುಗ್ದಿದೆ ಈಗ. ಸೊ ಈಗ ನಾವು ಹೋಗಲಿಕ್ಕೆ ರೆಡಿ ಆಗ್ತಿದ್ದೇವೆ. ಗಣಹೋಮ ಪ್ರಸಾದ ಎಲ್ಲ ತಗೊಂಡು ಮತ್ತೆ ನಾವು ಹೋಗ್ತೇವೆ. ದರ್ಶನ ಆಗಲಿಲ್ಲ, ಇನ್ನು ಮಹಾಪೂಜೆ ಎಲ್ಲ ಆಗಲಿಕ್ಕೆ ಉಂಟು. ನೋಡಿ ನಾನು ಫೋಟೋ ತಗೊಂಡಿದ್ದೇವೆ ಗಣೇಶಂದು, ಎಷ್ಟು ಚೆನ್ನಾಗಿದೆ. ಲಾರ್ಡ್ ಶ್ರೀ ವಿನಾಯಕ ಆನೆಗುಡ್ಡೆ. ಸೊ ಆನೆಗುಡ್ಡೆ ಕುಂಬಾಶಿ ಅಂತ 2 ಹೆಸರು ಇದೆ. ನೀವು ಈ ಕಡೆ ಬಂದರೆ ಗೈಸ್ ಇಲ್ಲಿದು ಊಟ ಮಾತ್ರ ಸೂಪರ್ ಇರುತ್ತೆ ಆನೆಗುಡ್ಡೆದು. ನೀವು ಈ ಕಡೆ ಉಡುಪಿ ಈಚೆಗೆ ಬಂದರೆ, ಕುಂಬಾಶಿ ಹತ್ರ ಬಂದರೆ, ಕುಂದಾಪುರ ಕಡೆ ಎಲ್ಲ ದೇವರ ದರ್ಶನಕ್ಕೆ ಬಂದರೆ ನೀವು ಊಟಕ್ಕೆ ನಮ್ಮ ಆನೆಗುಡ್ಡೆ ಟೆಂಪಲಿಗೆ ಬನ್ನಿ. ತುಂಬ ಚೆಂದ ಊಟ ಮಾಡ್ತಾರೆ. ನೀವು ಎಷ್ಟು ಬೇಕಾದರೂ ಅಷ್ಟು ಹಾಕ್ಸ್ಕೊಂಡು ಊಟ ಮಾಡ್ಬೋದು, ಅಷ್ಟು ತುಂಬ ಚೆನ್ನಾಗಿರುತ್ತೆ. ಟೆಂಪಲಿಗೆ ಯಾವಾಗ ಜನ ಜಾಸ್ತಿ ಕಮ್ಮಿ ಅಂತೂ ಆಗೋದಿಲ್ಲ. ಈ ಟೆಂಪಲಿಗೆ ಜನ ಜಾಸ್ತಿನೇ ಬರ್ತಾರೆ ಹೊರತು ಕಮ್ಮಿ ಅಂತೂ ಆಗೋದಿಲ್ಲ. ಸೊ ನೆಕ್ಸ್ಟ್ ಟೈಮ್ ಈ ಕಡೆ ಬಂದರೆ ಈ ಟೆಂಪಲ್ ವಿಸಿಟ್ ಮಾಡಿ. ಸೊ ಗೈಸ್ ನಾವೀಗ ಬಂದಾಗಿದೆ, ಅಂದರೆ ದರ್ಶನ ಎಲ್ಲ ಮುಗಿಸಿ ಎಲ್ಲ ಈಗ ನಾವು ರಿಟರ್ನ್ ಮನೆಗೆ ಬಂದಿದ್ದೇವೆ. ಸೊ ಆಯಿತು, ಇವತ್ತಿಗೆ ಇಷ್ಟ ಆಯಿತು ವಿಡಿಯೋ ಎಲ್ಲ. ನೆಕ್ಸ್ಟ್ ನಾನು ನಾಳೆ ಮತ್ತೆ ವಿಡಿಯೋಸ್ ಮಾಡ್ತೇನೆ. ಸೊ ನಾಳೆಯಿಂದ ವರ್ಕು, ಅದೇ ಪ್ರೆಷರ್, ಅದೇ ಬೈಸ್ಕೊಳ್ಳೋದು, ಅದೇ ಹೇಳಿಸ್ಕೊಳ್ಳೋದು, ಅದೇ ಸ್ಯಾಲ್ರಿ ಇದ್ದೇ ಆಗಿತ್ತೆ ನಂದು. ಸೊ 3 ಡೇಸ್ ಹೇಗೋಯ್ತು ಅಂತ ಗೊತ್ತಾಗಿಲ್ಲ ರಜೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.